ಅಪ್ಪ ತಂದೆ, ಪ್ರಪಂಚದಲ್ಲಿ ತುಂಬ ಬಡತನ ಪೂಜೆ ಅಂದರೆ ಇದೇ ಅನಿಸುತ್ತೆ. ಸ್ವೀಕಾರ ಮಾಡ್ಕೊ, ನನ್ನ ಕಷ್ಟನ ಬೇಗ ಬಗೆಹರಿಸು. ನಿನಗೆ ಆರತಿ ಮಾಡೋಣಂದರೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಅದೇ ನನಗೆ ಬೇಜಾರಾಗ್ತಾ ಇರೋದು. ಪಾಪ ಕೇಶವನ್ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ. ಒಳ್ಳೆ ಮನುಷ್ಯ ಅಂಥದ್ರಲ್ಲಿ ನಮ್ಮಿಂದ ಇವನ್ಗೆ ತುಂಬಾ ಸಮಸ್ಯೆ ಆಗಿದೆ ಅನ್ನೋದೇ ಬೇಜಾರು. ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಕತ್ಲಲ್ಲಿರೋ ರಹಸ್ಯನ ಭೇದಿಸೋದು ಎಷ್ಟು ಕಷ್ಟನೋ ಹಾಗೆ ನಮ್ಮ ಯಜಮಾನ್ರ ಮನಸ್ಸನ್ನ ತಿಳ್ಕೊಳ್ಳೋದು ಅಷ್ಟೇ ಕಷ್ಟ ಆಗಿದೆ. ಅಮ್ಮೋರೆ, ಏನ್ ಕೇಶವ? ಅಮ್ಮೋರೆ, ಗಂಧದ ಗಡ್ಡಿ ಕರ್ಪೂರ ಕೊಡ್ತೀರಾ? ಯಾಕೆ? ಅದು ಗಣಪತಿ ಪೂಜೆ ಮಾಡೋಕೆ. ಇದು ಪೂಜೆ ಮಾಡ್ತೀರಾ? ಹೌದು ಅಮ್ಮೋರೆ. ದೇವ್ರು ಅದೆಷ್ಟು ಆಡಂಬರಿಂದ ಪೂಜೆ ಮಾಡ್ತೀವಿ ಅಂತ ನೋಡೋಣ. ಪೂಜೆ ಮಾಡೋಕ್ಕೆ ಒಳ್ಳೆ ಮನಸ್ಸಿರಬೇಕು. ಹೌದು ಕೇಶವ, ನೀನ್ ಹೇಳ್ತಾ ಇರೋದು ಸರಿ ಇದೆ. ಹೋದ್ಸಲ ನಮ್ಮ ಮನೇಲಿ ನಾವೆಲ್ಲರೂ ಸೇರಿ ಹಬ್ಬ ಮಾಡಿದ್ವಿ. ನಮ್ಮಿಬ್ಬರು ಮಕ್ಕಳಿಗೆ ಗಣಪತಿ ಹಬ್ಬ ಅಂದರೆ ಪಂಚಪ್ರಾಣ. ಗಣಪತಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಮೋದಕ, ಲಡ್ಡು, ಹೋಳಿಗೆ ಅಂತ ಗಾಯತ್ರಿ ಬೆಳಗ್ಗೆನೇ ಎದ್ದು ಕೆಲಸ ಶುರು ಮಾಡ್ತಿದ್ಲು. ಆದರೆ ಈ ಸಲ ನಾವೆಲ್ಲರೂ ದಿಕ್ಕಾಪಾಲಾಗ್ಬಿಟ್ವಿ. ಯಾರು ಎಲ್ಲೆಲ್ಲಿದ್ದಾರೋ ಆ ಗಣಪತಿಗೆ ಗೊತ್ತು. ಆ ಖುಷಿ ದಿನಗಳು ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಮ್ಮೋರೆ. ಬೇಜಾರ ಮಾಡ್ಕೋಬೇಡ ಕೇಶವ, ಎಲ್ಲ ಒಳ್ಳೇದಾಗುತ್ತೆ. ಇರು, ಊದ್ಗಡ್ಡಿ ಕರ್ಪೂರ ತಗೊಂಬಂದ್ ಕೊಡ್ತೀನಿ. ಮಕ್ಕಳು ಎಲ್ಲಿದ್ದರೋ ಏನೋ, ಹಬ್ಬ ಮಾಡ್ತಿದ್ದರೋ ಇಲ್ವೋ. ಮೊನ್ನೆ ತನಕ ಎಷ್ಟೇ ಕಷ್ಟ ಬಂದರೂ ಕೈ ಹಿಡಿದು ಕಾಪಾಡಿದ್ಯಾ ನೀನು. ನನ್ನ ಜೀವನಕ್ಕೆ ದಾರಿ ತೋರಿಸಿದ್ಯಾ. ಈಗಲೂ ಕೈ ಬಿಡ್ಬೇಡ ದೇವ್ರೆ, ನನ್ನನ್ನು ಕಾಪಾಡಪ್ಪ. ಮತ್ತೆ ನನ್ನ ಹೆಂಡತಿ ಮಕ್ಕಳನ್ನ ನನ್ನ ಜೊತೆ ಸೇರೋ ಹಾಗೆ ಮಾಡಪ್ಪ. ಮತ್ತೆ ಖುಷಿ ದಿನಗಳು ಬರೋ ಹಾಗೆ ಮಾಡಪ್ಪ. ತಗೋ ಕೇಶವ, ಅದ್ರಲ್ಲಿ ಕಾಡಿಗೆ ಇದೆ, ಕಣ್ ಬರೆದ್ಬಿಡು, ಚೆನ್ನಾಗಿ ಕಾಣುತ್ತೆ. ಆಯ್ತಮ್ಮ. ದೇವ್ರೆ, ಭವಾನಿ ಮದುವೆಗಂತ ಎಲ್ಲರೂ ಕಾರಲ್ಲಿ ಖುಷಿ ಖುಷಿಯಾಗಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ನಾನು ಸಾಯೋ ಪರಿಸ್ಥಿತಿಲಿರ್ಬೇಕಾದ್ರೆ ಯಜಮಾನ್ರು ಕಾಪಾಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದ್ರು. ನಡೆಯೋಕ್ಕೂ ಆಗದೆ ಕೈಕಾಲು ಫ್ರ್ಯಾಕ್ಚರ್ ಆಗಿದ್ದಾಗ ಗುರುತು ಪರಿಚಯ ಇಲ್ದವ್ರನ್ನ ಮನುಷ್ಯತ್ವದಿಂದ ನನಗೆ ಚಿಕಿತ್ಸೆ ಕೊಡಿಸಿದ್ರು. ದೇವರೇ ಯಜಮಾನ್ರ ರೂಪದಲ್ಲಿ ಬಂದಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ನನ್ನನ್ನು ಬಂದಿ ಮಾಡಿಬಿಟ್ಟಿದ್ದಾರೆ. ಯಾಕೆ ಈಗ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಬದುಕೋಕ್ಕೂ ಆಗ್ತಾ ಇಲ್ಲ, ಸಾಯಕ್ಕೂ ಆಗ್ತಾ ಇಲ್ಲ. ಇದಕ್ಕೊಂದು ಪರಿಹಾರ ನೀನೇ ಕೊಡಪ್ಪ. ಯಾಕಪ್ಪ ಅಳ್ತಾ ಇದೀಯಾ? ನನ್ನ ಗಂಡನಿಂದ ನಿನ್ಗೆ ಅನ್ಯಾಯ ಆಗಿದೆ. ಆದ್ರೆ ನೀನೇನು ಯೋಚನೆ ಮಾಡಬೇಡ. ಒಂದಲ್ಲ ಒಂದಿನ ನನ್ನ ಗಂಡನು ಬದಲಾಗ್ತಾರೆ. ಆಗ ನೀನ್ ಇಲ್ಲಿಂದ ಹೋಗಿ ನಿನ್ ಕುಟುಂಬ ಸೇರ್ಕೊಬಹುದು. ಆದ್ರೆ ಈಗ ಮಕ್ಕಳ ಬಗ್ಗೆ ಯೋಚನೆ ಆಗ್ತಾ ಇದೆ ಅಮ್ಮೋರೆ. ಹೆತ್ತೋರ್ಗೆ ಮಕ್ಕಳು ಅಂದ್ರೆ ಜೀವ ಅಲ್ವಾ ಅಮ್ಮೋರೆ. ಚಿಕ್ಕಮ್ಮವ್ರು ನೋಡಿದಾಗೆಲ್ಲ ನನ್ನ ಮಕ್ಕಳು ಜ್ಞಾಪಕಕ್ಕೆ ಬರ್ತಾರೆ.